ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಮತ್ಸ್ಯಯಂತ್ರ ಒಲಿಯಿತು ವೀರ ಪಾರ್ಥನಿಗೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲ ಧ್ವನಿಸುರುಳಿಗಳನ್ನು ಕೇಳಿ. ಇದರ ಹಿಂದಿನ ಸಂಚಿಕೆಯ ಧ್ವನಿಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ನೋಡಿ. ಮಹಾರಾಜನಿಗೆ ಏನು ಮಾಡಬೇಕೆಂದು ತೋಚದಾಯಿತು. ಅರ್ಜುನನಿಗೆ ತನ್ನ ಮಗಳನ್ನು ಕೊಡುವ ಏಕಮೇವ ಇಚ್ಛೆ ಫಲಿಸದೇ ಇರುವುದಕ್ಕೆ ಕೊರಗಿದನು. ಭೂಭುಜರನ್ನು ಧನಸ್ಸು ಹಿಮ್ಮೆಟ್ಟಿಸಿದ್ದರಿಂದ ಇನ್ನುಳಿದ ಭೂಸುರ ವೃಂದದಲ್ಲಿ ಯಾರಾದರೂ ಮುಂದೆ ಬಂದು ತಮ್ಮ ತೋಳ್ಬಲವನ್ನು ಪ್ರದರ್ಶಿಸಿ ಪದ್ಮಾಕ್ಷಿಯನ್ನು ವರಿಸಬಹುದಾಗಿ ಘೋಷಿಸಿದನು. ಘೋಷಣೆಯನ್ನು ಕೇಳಿದ ದ್ವಿಜ ವೃಂದದವರು ನಾವೆಲ್ಲಿ ಧನುವೆಲ್ಲಿ ಎಂದು ಗೊಣಗಿದರು. ಬ್ರಾಹ್ಮಣರು ಶ್ರೋತ್ರಿಯರಾಗಿದ್ದಾರೆ. ವೇದಘೋಷ, ವಾಕ್ಪಟುತ್ವ, ವಾಚನ, ಪಠನ ಮೊದಲಾದ ಪರೀಕ್ಷೆಗಳಲ್ಲಿ ಅಗ್ರಗಣ್ಯರಲ್ಲದೆ ಹಿಂದೆಂದೂ ರಾಜಸಭೆಯಲ್ಲಿ ಬಿಲ್ಲನ್ನು ತುಡುಕಿ ಕನ್ಯೆಯನ್ನು ವರಿಸಿದ ನಿದರ್ಶನಗಳಿಲ್ಲ ಎಂದು ತಮ್ಮೊಳಗೆ ಆಡಿಕೊಂಡರು. ಊಟದ ಚಪ್ಪರದಲ್ಲಿ ಶಕ್ತಿ ಪರೀಕ್ಷೆಯಾಗಲಿ ಎಂದು ಹಲವರು. ಮಂತ್ರ, ತಂತ್ರ, ನಿಗಮ, ಆಗಮ, ಕಾವ್ಯ, ಅಲಂಕಾರ, ತರ್ಕ, ವ್ಯಾಕರಣ, ಜ್ಯೋತಿಷ್ಯ, ಛಂದಸ್ಸು ಇತ್ಯಾದಿಗಳಲ್ಲಿ ಯಾರನ್ನೂ ಮೀರಿಸಬಲ್ಲೆವು. ಗ್ರಂಥಾಭ್ಯಾಸ ಮಾಡುವ ನಮಗೆ ಹೆಣ್ಣಿನ ಗೊಡವೆ ಏಕೆ ಎಂದು ಆ ವಿಪ್ರಸ್ತೋಮ ತೀರ್ಮಾನಿಸಿತು. ಕಾರ್ಮೋಡಗಳ ಹಿಂದೆ ಅವಿತಿರುವ ಚಂದ್ರನಂತೆ ಭೂಸುರಸ್ತೋಮದ ನಡುವೆ ಚಂದ್ರವಂಶದ ಕುಡಿಗಳು ಅಡಗಿದ್ದವು. ಘೋಷಣೆಯನ್ನು ಕೇಳಿದ ಧರ್ಮರಾಯನು ಅರ್ಜುನನ ಮುಖವನ್ನು ನೋಡಿದನು. ಯುಧಿಷ್ಠಿರನ ಮೋರೆಯಲ್ಲಿ ಮೌನದ ಛಾಯೆ ಇದ್ದರೂ ಅವನ ಕಣ್ಣುಗಳು ಪಾರ್ಥನಿಗೆ ಆದೇಶವನ್ನಿತ್ತಿತ್ತು. ಅಣ್ಣನ ಸೂಚನೆಯಾದದ್ದೇ ತಡ. ದೇವೇಂದ್ರ ಸುತನು ಎದ್ದು ನಿಂತನು. ಗುರು ಹಿರಿಯರಿಗೆ ತಲೆಬಾಗುವ ಸಂಸ್ಕೃತಿಯಲ್ಲಿ ಬೆಳೆದು ಬಂದ ಅವನು ಮಾತಾಪಿತೃಗಳನ್ನು, ಅಣ್ಣಂದಿರಾದ ಧರ್ಮಜ, ಭೀಮಾದಿಗಳನ್ನು, ಭಗವಾನ್ ಶ್ರೀಕೃಷ್ಣನನ್ನು ಮನಸ ವಂದಿಸಿದನು. ಹರಿಹರ ಬ್ರಹ್ಮರಿಗೆ, ಅಷ್ಟದಿಕ್ಪಾಲಕರಿಗೆ, ಏಕಾದಶ ರುದ್ರರಿಗೆ ಹರಕೆಯನ್ನು ಹೊತ್ತನು. ಹುಟ್ಟುಕೊಂಡ ದೋತ್ರವನ್ನು ಚೆನ್ನಾಗಿ ಬಿಗಿದು ಪೂರ್ವಾಚಲದಲ್ಲಿ ಉದಯಿಸುವ ರವಿಯಂತೆ ತೇಜಸ್ಸನ್ನು ಬೀರುತ್ತಾ ವಿಪ್ರಸಭೆಯಿಂದ ಹೊರಬಂದನು. ಬುಧಸ್ತೋಮ ಅಚ್ಚರಿಗೊಂಡು ಮುಖ ಕೆಳಗೆ ಹಾಕಿ ನಗುವುದಕ್ಕೆ ಪ್ರಾರಂಭಿಸಿತು. ಭಟ್ಟರೆ, ಏನು ಎದ್ದಿರಿ? ಹೆಣ್ಣಿನ ಆಸೆಯಾಯಿತೆ? ಬಿಲ್ಲು ಬಗ್ಗಿಸುವುದು, ಬಾಣ ಪ್ರಯೋಗಿಸುವುದು ಬಾಳೆಹಣ್ಣಿನ ಸಿಪ್ಪೆ ಸುಲಿದು ತಿನ್ನುವಷ್ಟು ಸುಲಭವಲ್ಲ. ಪಂಚಭಕ್ಷ ಪರಮಾನ್ನವನ್ನು ಭಕ್ಷಿಸಿದ ಹಾಗಲ್ಲ. ಯುವಕರಾದ ನೀವು ವಿವಾಹಕ್ಕೆ ಆಸೆಪಟ್ಟರೆ ತಪ್ಪೇನಿಲ್ಲ. ನಮ್ಮಲ್ಲಿಯೇ ಕನ್ಯಾಪಿತೃಗಳು ಬೇಕಾದಷ್ಟು ಜನರಿದ್ದಾರೆ. ಅರ್ಚಕರು, ಅಧ್ಯಾಪಕರು, ದೀಕ್ಷಿತರು, ಋತ್ವಿಜರು, ದ್ವಿಜೋತ್ತಮರು ಇದ್ದಾರೆ. ಅವರ ಮಗಳನ್ನು ವರಿಸಿರಿ. ಇಲ್ಲಿ ಬನ್ನಿ, ಮದುವೆ ಮಾಡಿಸುತ್ತೇವೆ ಎಂದರು. ಕೆಲವರು ಅವನನ್ನು ಜರೆದು ತಡೆದರು, ಬೈದು ಹಂಗಿಸಿದರು, ಅಪಹಾಸ್ಯ ಪರಿಹಾಸ್ಯ ಮಾಡಿದರು. ಅಲ್ಲೊಬ್ಬ ಇಲ್ಲೊಬ್ಬ ಮಾತ್ರ ಇರಲಿ ಏನಂತೆ, ಈತನ ದೇಹದಾರ್ಢ್ಯವನ್ನು ನೋಡಿ ಮಹಾಧನಸ್ಸು ಒಲಿಯಬಹುದು. ಯಾರ ಅದೃಷ್ಟ ಹೇಗೆ ಮೂಡಬಹುದು ಎಂದು ಯಾರೂ ಊಹಿಸಲಾರರು. ಇವನು ಭಾಗ್ಯನಿಧಿಯೇ ಇರಬಹುದು ಎಂದರು. ಅರ್ಜುನನು ಶ್ರೋತ್ರಿಯರಿಗೆ ಕೈ ಮುಗಿದನು. ನನ್ನ ಭುಜ ಬಲದಲ್ಲಿ, ದೇಹ ಶಕ್ತಿಯಲ್ಲಿ ಅವಿಶ್ವಾಸವನ್ನು ಇಡಬೇಡಿರಿ. ನಿಮ್ಮ ಆಶೀರ್ವಾದದ ರಕ್ಷಣಾ ಕವಚದೊಂದಿಗೆ ಈ ಮಹಾಪರೀಕ್ಷೆಯಲ್ಲಿ ವಿಜಯಿಯಾಗುತ್ತೇನೆ. ಚಾಪಯಂತ್ರವನ್ನು ಭೇದಿಸುವ ಸಾಹಸದಲ್ಲಿ ಉತ್ತೀರ್ಣನಾಗುತ್ತೇನೆ ಎಂದನು. ತೊಟ್ಟಿರುವ ಹೊಸ ಯಜ್ಞೋಪವೀತ, ಹಣೆಯಲ್ಲಿ ಗೋಪಿಚಂದನ, ಎಡಗೈಯಲ್ಲಿ ದರ್ಬೆಯ ಕರಡಿಗೆ, ಬಲಗೈಯ ಉಂಗುರ ಬೆಟ್ಟಿನಲ್ಲಿ ದರ್ಬೆಯ ಪವಿತ್ರದಿಂದಿದ್ದ ವೀರ ಪರಾಕ್ರಮಿ ಅರ್ಜುನನು ಸಭಾಮಧ್ಯಕ್ಕೆ ಬಂದನು. ಶಸ್ತ್ರಾಸ್ತ್ರ ಕೋವಿದನಾದ ಪಾರ್ಥನು ಭೂಪಾಲರ ಬಿಂಕವನ್ನು ಮುರಿದ ಬಿಲ್ಲನ್ನು ಸಾಲಿಗ್ರಾಮ, ಕೃಷ್ಣಾರ್ಜಿನ, ತುಳಸಿದಳದಂತೆಯೇ ಭಾವಿಸಿರಬೇಕು. ಚಾಪವನ್ನು ಬಗ್ಗಿಸುವುದು ಚಾಪೆ ಮಡಚುವಷ್ಟು ಸುಲಭವಾದಂತೆ ಆತನು ಪರಿಗಣಿಸಿರಬಹುದು.
ಅಲ್ಲಿ ನೆರೆದಿರುವ ಹದಿಹರೆಯದ ಚಂಚಲಾಕ್ಷಿಯರು ಕುಂತಿಪುತ್ರನನ್ನು ತೋರಿಸಿ, ಅಕ್ಕ ದ್ರೌಪದಿ, ಗಡ್ಡ ಬೆಳೆಸಿದ ಉಪಾಧ್ಯಾಯರು ಬಿಲ್ಲಿನ ಕಡೆ ಬರುತ್ತಿದ್ದಾರೆ. ಉಪಾಧ್ಯಾಯರ ಭಾರ್ಯೆಯಾಗಲಿರುವ ನೀನು ಭೂರಿ ಭೋಜನಕ್ಕೆ, ಭಾರೀ ಸಮಾರಂಭಗಳಿಗೆ ಆಮಂತ್ರಣವಿಲ್ಲದೆ ಹೋಗುವ ಅಭ್ಯಾಸವನ್ನು ಬೆಳೆಸಿಕೊ. ಆದರೆ ಅರವಿಂದ ಮುಖಿಯರ ವ್ಯಂಗ್ಯ, ಹಾಸ್ಯ, ಮಧುರ ಕರುಣ ವಾಕ್ಯ ವಿನ್ಯಾಸ ಅವನ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಪಾರ್ಥನು ಧೀರ ಹೆಜ್ಜೆಗಳನ್ನಿಟ್ಟು ಗಂಭೀರ ವದನನಾಗಿ ಮದದಾನೆ ಕದಳಿಯ ವನವನ್ನು ಪ್ರವೇಶಿಸುವಂತೆ ಸಭಾಮಧ್ಯಕ್ಕೆ ಕಾಲಿರಿಸಿದನು. ಅವನ ಬಾಹುಶಕ್ತಿ, ಮುಖಭಾವ, ದಟ್ಟವಾದ ತೋಳು, ಅಗಲವಾದ ಎದೆ, ಶರೀರ ಗಾಂಭೀರ್ಯ ಸತ್ಕುಲ ಜಾತನಾದ ವೀರ ಕ್ಷತ್ರಿಯನನ್ನು ಹೋಲುತ್ತಿದೆ ಎಂದು ಸಭೆ ಗುಣುಗುಟ್ಟಿತು. ಮಧ್ಯ ಪಾಂಡವನು ಭೀಷ್ಮ ದ್ರೋಣರನ್ನು ನಿಂತಲ್ಲಿಂದ ಮನಸ ವಂದಿಸಿ ಸುರಪತಿಗೆ ಗುಹಗಣಪರಿಗೆ ನಮಿಸಿ ಧನುವಿನ ಸಮೀಪ ಸಾರಿದನು. ಬಿಲ್ಲಿನ ತುದಿಯಲ್ಲಿ ಬ್ರಹ್ಮನನ್ನು, ಮಧ್ಯದಲ್ಲಿ ಮಾಧವನನ್ನು, ಕೊನೆಯಲ್ಲಿ ನೀಲಕಂಠನನ್ನು ಆಹ್ವಾನಿಸಿ ಶಿರಬಾಗಿದನು. ಅನಂತರ ಮಂಡಿಯೂರಿ ಭೂಮಿಪರ ದರ್ಪಕ್ಕೆ ಉತ್ತರಿಸಲಾಗದ ಪ್ರಶ್ನೆಯಾಗಿ ನಿಂತಿರುವ ಧನಸ್ಸನ್ನು ಎಡಗೈಯಿಂದ ಎತ್ತಿ ಹಿಡಿದು ಬಿಲ್ಲನ್ನು ಬಗ್ಗಿಸಿ ಕಿವಿಯವರೆಗೆ ಶಿಂಜಿನೆಯನ್ನು ಎಳೆದು ಬಾಣಪ್ರಯೋಗ ಮಾಡಿದನು. ಗುರಿ ಸಾಧಿಸಿ ಮತ್ಸ್ಯಯಂತ್ರ ಛೇದನವಾಯಿತು. ಸಭೆಯಲ್ಲಿ ಹರ್ಷೋದ್ಗಾರ, ಕೋಲಾಹಲ ಒಮ್ಮೆಯೇ ಆವರಿಸಿತು. ಸಜ್ಜನರು ವಿಪ್ರವೀರನಿಗೆ ಜಯಕಾರಗೈದರು. ಬಳಿರೆ ಶಹಬಾಸ್, ಈತನು ಯೋಗಸಿದ್ಧನು, ಯಾಜ್ಞ ಸೇನೆಯನ್ನು ವರಿಸಲೋಸುಗ ಜನಿಸಿರಬೇಕು ಎಂದು ಸಭಾಸದರು ಎದ್ದು ನಿಂತು ಗೌರವವನ್ನು ಸೂಚಿಸಿ ಹರ್ಷದಿಂದ ಮುಗಿಲು ಮುಟ್ಟುವಂತೆ ಕರತಾಡನ ಮಾಡಿದರು. ಬ್ರಾಹ್ಮಣ ಸ್ತೋಮ ನೆರೆದಿದ್ದ ಬೃಹತ್ ಸಮೂಹ ಕ್ಷತ್ರಿಯ ವೃಂದವು ಆನಂದದ ಕಡಲಲ್ಲಿ ತೇಲಿತು. ಮಂಗಳವಾದ್ಯಗಳು ಮೊಳಗಿದವು. ದ್ರೌಪದಿ ದೇವಿಯು ಲಜ್ಜಾಭಾರದಿಂದ ನೆಲವನ್ನು ನೋಡುತ್ತಾ ಕಂಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸಿ ಸುಂದರ ತರುಣ ಅರ್ಜುನನಲ್ಲಿಗೆ ಬಂದು ಹಸ್ತಗಳಲ್ಲಿ ಹಿಡಿದಿರುವ ಕುಸುಮ ಮಾಲೆಯನ್ನು ತನ್ನ ಹೃದಯ ಕುಸುಮದೊಂದಿಗೆ ಪೋಣಿಸಿ ಪ್ರಾರ್ಥನಾ ಕೊರಳಿಗೆ ಹಾಕಿದಳು. ನೆರೆದಿದ್ದ ವಿಪುಲ ಜನಸ್ತೋಮ ನವದಂಪತಿಗಳಿಗೆ ಶುಭವಾಗಲಿ, ಭಗವಂತನು ಆಯುರಾರೋಗ್ಯ, ಐಶ್ವರ್ಯ, ರಾಜ ಸನ್ಮಾನವನ್ನು ಕರುಣಿಸಲಿ, ದಾಂಪತ್ಯ ಜೀವನವು ಶತ ಸಂವತ್ಸರ ಸಂಪದ್ಭರಿತವಾಗಿ ಯಶೋಭರಿತವಾಗಿ ಸಾಗಲೆಂದು ಹಾರೈಸಿದರು. ನವ ಯುವತಿಯರು ತಮ್ಮ ರಾಜಕುಮಾರಿ ಹಾರುವನ ಮಡದಿಯಾದುದಕ್ಕೆ ಪರಿಹಾಸ್ಯ ಮಾಡಿದರು. ಬಿಲ್ಲನ್ನು ಎತ್ತಲಾರದೆ ಅಪಹಾಸ್ಯಕ್ಕೀಡಾದ ಭೂಪತಿಗಳು ಕನಲಿ ಕೆಂಡವಾದರು. ದೃಪದನಿಂದ ಏನೋ ಮೋಸವಾಗಿದೆ ಎಂದು ದುರ್ಯೋಧನನು ಸಂಶಯಪಟ್ಟು ಬೊಬ್ಬಿಟ್ಟು ಅಬ್ಬರಿಸಿದನು. ಅವಮಾನಿತರಾದ ರಾಜರು ಪಾಂಚಾಲ ದೊರೆಯನ್ನು ಹೀನಾಯವಾದ ವಚನಗಳಿಂದ ನಿಂದಿಸಿದರು. ಮದುವೆ ಮಂಟಪವು ರಣಭೂಮಿಯಾಯಿತು. ಅಲಂಕರಿಸಲ್ಪಟ್ಟ ಉದ್ಯಾನಗಳು, ಅರಮನೆ, ಸಭಾಮಂಟಪ, ಹೆಬ್ಬಾಗಿಲುಗಳು ಕೋಪೋದ್ರಿಕ್ತರಾದ ರಾಜರಿಂದ ವಿರೂಪಗೊಳಿಸಲ್ಪಟ್ಟವು. ವಿವಾಹ ಸಂಭ್ರಮದ ಸವಿಯನ್ನು ಉಣ್ಣಲು ಹವಣಿಸಿದ ಪಾಂಚಾಲನಿಗೆ ಕಳವಳವಾಯಿತು. ರಣಪರಾಕ್ರಮಿ ಅರ್ಜುನನು ಅಣ್ಣನ ಅಪ್ಪಣೆಯಾದ ಕ್ಷಣವೇ ಕಲ್ಪಾಂತ್ಯದ ಪ್ರಳಯ ಭೈರವನಾಗಿ ಗುಡುಗುಡಿಸಿದನು. ಅವನ ಸಹಾಯಕ್ಕೆ ಧಾವಿಸಿದ ಭೀಮಸೇನನು ಸಿಕ್ಕಿದ ಆಯುಧಗಳಿಂದ, ವೃಕ್ಷಗಳಿಂದ ವೃಥ ಕೋಲಾಹಲವನ್ನೆಸಗಿದವರ ಸದ್ದಡಗಿಸಲು ಪ್ರಾರಂಭಿಸಿದನು. ಕರ್ಣ, ಶಕುನಿ, ದುಶ್ಯಾಸನ ಮೊದಲಾದವರು ಪಾಂಡುಪುತ್ರರ ಶರಹತಿಯನ್ನು ತಾಳಲಾರದೆ ಕಂಗೆಟ್ಟರು. ಭೂಪಾಲಕರ ಚತುರಂಗ ಬಲಗಳು ನಿರ್ನಾಮವಾದವು. ಇರಲಿ, ಇವರು ಯಶೋಚೋರ ವಿಪ್ರರಿರಬೇಕು, ಮುಂದಕ್ಕೆ ನೋಡಿಕೊಳ್ಳುವ ಎನ್ನುತ್ತಾ ತನ್ನವರ ಸಹಿತ ಕೌರವನು ಅಲ್ಲಿಂದ ಕಾಲ್ತೆಗೆದನು. ನವವಧುವನ್ನು ವರಿಸಿದ ಸುಮುಹೂರ್ತದಲ್ಲಿಯೇ ಜಯಲಲನೆಯರೂ ಕೂಡ ಪ್ರಾರ್ಥನಾ ತೋಳತೆಕ್ಕೆಯಲ್ಲಿ ಸ್ಥಿರವಾದಳು. ಅರ್ಜುನನ ಅದ್ಭುತ ಶರಚಮತ್ಕೃತಿಯನ್ನು ಕಣ್ಣಾರೆ ವೀಕ್ಷಿಸಿದ ಪ್ರಜೆಗಳು ಮನಸಾರೆ ಕೊಂಡಾಡಿ ಸಂತಸಪಟ್ಟರು. ಮುಂದಿನ ವಿಷಯ, ಪಂಚ ಪಾಂಡವರ ಅರಸಿಯಾದಳು ಪಾಂಚಾಲೆ. ಪಣದಲ್ಲಿ ಗೆದ್ದುಕೊಂಡ ಯಾಜ್ಞ ಸೇನೆಯನ್ನು
ಜೊತೆಯಲ್ಲಿ ಇರಿಸಿಕೊಂಡು ಸಹೋದರರೊಂದಿಗೆ ಅರ್ಜುನನು ಸ್ವಗೃಹಕ್ಕೆ ಬಂದನು. ಪಾಂಡವರು ತಾಯಿಯ ಚರಣಾರವಿಂದಗಳಿಗೆ ಒಡಮಟ್ಟು, ಅಮ್ಮ, ನೆರೆದಿರುವ ಭೂಭುಜರನ್ನು ಹಿಮ್ಮೆಟ್ಟಿಸಿ ಅನರ್ಘ್ಯ ರತ್ನವನ್ನು ತಂದಿರುತ್ತೇವೆ ಎಂದರು. ಕುಂತಿದೇವಿಯು, ಪುತ್ರರತ್ನರಿರ ಗೆಲಿದು ತಂದ ಸೌಭಾಗ್ಯ ವಿಶೇಷವನ್ನು ನೀವೈವರು ಹಂಚಿಕೊಳ್ಳಿರಿ ಎಂದು ಹರಸಿದಳು. ಅಮ್ಮ, ತಂದಿರುವ ಅಮೋಘವಾದ ಸಂಪತ್ತು ಪಾಲು ಮಾಡಿಕೊಳ್ಳುವ ವಸ್ತುವಲ್ಲ. ಇವಳು ಪಾಂಚಾಲ ರಾಜನ ಕುವರಿ ದ್ರೌಪದಿ ದೇವಿ. ಪಣವಾಗಿ ಇರಿಸಲ್ಪಟ್ಟ ಮತ್ಸ್ಯಯಂತ್ರವನ್ನು ಭೂಭುಜರು ಭಂಗಿಸಲಾರದೆ ತತ್ತರಿಸಿದಾಗ ದೃಪದನ ಅಭಿಪ್ರಾಯದಂತೆ ವಿಪ್ರ ಸಮೂಹದಲ್ಲಿದ್ದ ತಮ್ಮ ಸಹೋದರ ಅರ್ಜುನನು ಅದನ್ನು ಮುರಿದು ಇವಳನ್ನು ವರಿಸಿದ್ದಾನೆ. ಕುಂತಿಯು ಮಗನ ಪರಾಕ್ರಮವನ್ನು ಕೇಳಿ ಆಶ್ಚರ್ಯಚಕಿತಳಾದಳು. ತಾನು ನೀಡಿದ ಆಶೀರ್ವಾದದ ಬಗ್ಗೆ ಮನಸ್ಸಿನಲ್ಲಿ ಗೊಂದಲವಾಯಿತು. ಧರ್ಮರಾಯನು ನೂತನ ವಧುವನ್ನು ತಾನು ಒಲ್ಲೆನೆಂದನು. ಭೀಮನು ಕನಲಿದನು. ಸಹದೇವನು, ಇದು ವಿಧಿಯ ಆಟವಿರಬೇಕು, ಮಾತೃವಚನವನ್ನು ಮೀರದೆ ಈ ಕನ್ಯಾಮಣಿ ನಮ್ಮೆಲ್ಲರ ರಾಣಿಯಾಗಲೇಬೇಕಾಗುತ್ತದೆ. ಈ ಅಮೃತವಾಣಿಯಲ್ಲಿ ಸಂದೇಹವನ್ನು ವ್ಯಕ್ತ ಮಾಡದೆ ನಾವು ಶಿರಬಾಗಬೇಕು ಎಂದನು. ಮತ್ತೆ ಮರು ಮಾತನಾಡದೆ ಎಲ್ಲರೂ ಒಪ್ಪಿಕೊಂಡು ಸಹಮತವನ್ನು ವ್ಯಕ್ತಪಡಿಸಿದರು. ಹರನ ಅನುಗ್ರಹದಂತೆ ಯಾಜ್ಞಸೇನಿಯು 5 ರಾಣಿಯಾದಳು. ಅಷ್ಟೈಶ್ವರ್ಯವುಳ್ಳ ರಾಜಗೃಹದಿಂದ ಒಮ್ಮೆಯೇ ತಿರಿದುಂಬುವವರ ಮನೆಗೆ ಬಂದ ಪಾಂಚಾಲೆಯನ್ನು ಕುಂತಿಯು ಹತ್ತಿರ ಕುಳ್ಳಿರಿಸಿ ನಿತ್ಯದ ದಿನಚರಿಯನ್ನು ವಿವರಿಸಿದಳು. ದ್ರೌಪದಿ, ಅರಸು ಮಗಳಾದ ನಿನಗೆ ಈ ವಾತಾವರಣ ಕಷ್ಟಕರ ಎನಿಸಬಹುದು. ಹೊಟ್ಟೆಗೆ ಬೇಕಾದಷ್ಟು ಹಿಟ್ಟಿಲ್ಲ. ನನ್ನ 5 ಮಕ್ಕಳಲ್ಲಿ ಇವನೋರ್ವ ಎಷ್ಟು ತಿಂದರೂ ಕರಗಿಸಿಕೊಳ್ಳಬಲ್ಲ ದೊಡ್ಡ ಹೊಟ್ಟೆಯವನು. ಬೇಡಿ ತಂದ ನಿತ್ಯ ಭಿಕ್ಷಾನ್ನದಲ್ಲಿ ಅರ್ಧವನ್ನು ಅವನಿಗೆ ನೀಡಿ ಉಳಿದ ಅರ್ಧವನ್ನು ನಾವೆಲ್ಲರೂ ಉಣಬೇಕು. ನೀನು ಬಂದ ಈ ಶುಭ ಗಳಿಗೆಯಿಂದಲಾದರೂ ನಮ್ಮಲ್ಲಿ ನಿತ್ಯ ವಾಸವಾಗಿರುವ ದಾರಿದ್ರ್ಯವು ದೂರವಾಗಿ ಐಶ್ವರ್ಯದ ಅಧಿದೇವತೆಯಾದ ಶ್ರೀಲಕ್ಷ್ಮಿಯು ಪ್ರಸನ್ನಳಾಗಲಿ ಎಂದಳು. ಜನಮೇಜಯ, ಪಾಂಡವರು ತಂಗಿದ ಈ ಬಿಡಾರವು ಹರಿಭವನವಾಯಿತು. ದಿನನಿತ್ಯವೂ ಭಿಕ್ಷಾಟನೆ, ಸಂಧ್ಯಾಕಾಲದಲ್ಲಿ ಭಜನೆ, ಪಾರಾಯಣ, ಪೂಜೆಗಳಿಂದ ಮನೆಯ ವಾತಾವರಣ ಹರಿಮಯವಾಯಿತು. ಅರಮನೆಯಲ್ಲಿ ವಿಜೃಂಭಿಸಬೇಕಾದ ರಾಜಕುಮಾರರು ಮುರುಕು ಗುಡಿಸಲಲ್ಲಿ ಬೇಡಿ ಸಂಪಾದಿಸಿದ ವಾರಾನ್ನವನ್ನು ಭುಂಜಿಸಿ ಅರೆ ಹೊಟ್ಟೆಯಲ್ಲಿ ಮಲಗಿದರು. ಈಗ ದ್ರೌಪದಿಗೂ ಅದೇ ದುರವಸ್ಥೆ. ಜನಮೇಜಯ, ನೋಡು ನಿನ್ನ ತಾತಂದಿರ ಶೋಚನೀಯ ಸ್ಥಿತಿ. ಎಂದಿನಂತೆ ಒಂದು ರಾತ್ರಿ ಊಟ ಮುಗಿಸಿದ ಪಾಂಡವರು ಪವಡಿಸಿದರು. ಅರ್ಜುನನು ಧರ್ಮರಾಯನಿಗೆ ವಿವಾಹ ಕಣದಲ್ಲಿ ಕೌರವನ ಬಲವನ್ನು ಬಗ್ಗಿಸಿದ ಕ್ರಮವನ್ನು ವಿವರಿಸಿದನು. ಮಾತೆಯಾದ ಕುಂತಿಯ ಬಳಿಯಲ್ಲಿ ಪಾಂಡವರ 5 ಮಲಗಿದರು. ಅವರ ಕಾಲ್ಕೆಳಗೆ ದ್ರೌಪದಿ ಮಲಗಿದಳು. ಎಂತಹ ಆದರ್ಶ ಸೊಸೆ! ನೋವು ನಲಿವನ್ನು ಅನುಭವಿಸುತ್ತಿರುವ ಕುಂತಿಗೆ ಕಾಲು ನೋವಾದಾಗ ಯಾಜ್ಞಸೇನಿಯು ಅರಮನೆಯ ಸಿರಿವಂತಿಕೆಯನ್ನು ಮರೆತು ಅತ್ತೆಯ ಪಾದಗಳನ್ನು ಒತ್ತುತ್ತಿದ್ದಳು. ಮತ್ಸ್ಯಯಂತ್ರದ ಅದಟನ್ನು ಮುರಿದ ಅತುಲ ಪರಾಕ್ರಮಿಯು ನಿಜವಾಗಿಯೂ ಬ್ರಾಹ್ಮಣನಿರಬಹುದೇ ಅಥವಾ ವೇಷ ಪಲ್ಲಟಿಸಿದ ಕ್ಷತ್ರಿಯನಿರಬಹುದೇ ಎಂಬ ಸತ್ಯವನ್ನು ತಿಳಿಯಲು ಯುವರಾಜನಾದ ದೃಷ್ಟದ್ಯುಮ್ನನು ಕಶ್ಯಪರೊಂದಿಗೆ ರಾತ್ರಿ ಹೊತ್ತಿಗೆ ರಹಸ್ಯವಾಗಿ ಬಂದು ಹೊರಗಿನಿಂದ ಪಾಂಡವರ ಸಂಭಾಷಣೆಯನ್ನು ಆಲಿಸಿದನು. ಅಶ್ವಾರೋಹಣ, ಗಜಾರೋಹಣ, ಶಸ್ತ್ರಾಸ್ತ್ರಗಳ ಪ್ರಭೇದ, ರಥಸಂಚಾರ, ಮುಕ್ತ ವಿಧಗಳಲ್ಲಿ ಬಾಣ ಪ್ರಯೋಗಗಳ ವಿಚಾರವಾಗಿ ಆಗುವ ಸಂವಾದವನ್ನು ಆಲಿಸಿ ಇವರು ಭೂಸುರರಲ್ಲ, ಖಂಡಿತವಾಗಿ ಭೂಪಾಲಕರಿರಬಹುದು ಎಂದು ಖಚಿತ ಮಾಡಿಕೊಂಡನು. ದೃಪದ ಸುತನ ಸಂತಸ ಅಷ್ಟಿಷ್ಟಲ್ಲ. ಅಲ್ಲಿಂದ ಒಮ್ಮೆಯೇ ರಾಜಗೃಹಕ್ಕೆ ಧಾವಿಸಿದನು. ಗಜ, ಹಯ, ರಥ, ಚತುರಂಗ ಬಲದ ಬಗ್ಗೆ ಸದಾ ಚರ್ಚಿಸುವ 5 ಧರೆಯಲ್ಲಿ ಹೆಸರಾಂತ ಪಾಂಡವರಲ್ಲದೆ ಮತ್ತೆ ಯಾರೂ ಅಲ್ಲ. ಯಾಜ್ಞಸೇನಿಯ ಸೌಭಾಗ್ಯಕ್ಕೆ ಎಣೆಯಿಲ್ಲ. ಅವಳ ಭಾಗ್ಯದ ಬಾಗಿಲು ತೆರೆದಿದೆ. ಅರ್ಜುನನನ್ನು ತರಿಸಿ ವಿವಾಹ ಮಹೋತ್ಸವವನ್ನು ಜರುಗಿಸುವುದಕ್ಕೆ ತನ್ನ ತಂದೆಯಲ್ಲಿ ವಿನಂತಿಸಿದನು.
ಆಗ ದೃಪದನು ಮನದಲ್ಲಿ ತರ್ಕಿಸಿಕೊಂಡನು, ಒಂದು ವೇಳೆ ಅವರು ಧರಣಿಪರು ಅಲ್ಲದ ಇರುತ್ತಿದ್ದರೆ ವೇದ, ವೇದಾಂತ, ತರ್ಕ, ವ್ಯಾಕರಣ, ಹವ್ಯಕವ್ಯ, ಭೂರಿಭೋಜನ ಮುಂತಾದವುಗಳ ಬಗ್ಗೆ ಸಂಭಾಷಿಸಬೇಕಿತ್ತು. ಇನ್ನು ಲೇಷ ಸಂಶಯವೂ ಬೇಡವೆಂದು ಮಹಾರಾಜನು ರವಿಯು ಮೂಡಣ ದಿಕ್ಕಿನಲ್ಲಿ ಉದಯಿಸಿದ ಕೂಡಲೇ ಪಾಂಡವರ ಗುಡಿಸಲಿಗೆ ಕಾಲಿಟ್ಟನು. ಪಾಂಡವರ ದೇಹದಾಢ್ಯತೆ, ನೀಲ ಕಣ್ಣುಗಳು, ಶಸ್ತ್ರಾಭ್ಯಾಸವನ್ನು ಅಭ್ಯಾಸ ಮಾಡಿದ ಭುಜಗಳನ್ನು ಪರಾಂಬರಿಸಿ ಚಂದ್ರವಂಶದ ಕುಡಿಗಳು ಇವರು ಎಂದು ನಿಶ್ಚಯಿಸಿ ರಾಜನು ಪಾಂಡವರನ್ನು ವಿನಂತಿಸಿಕೊಂಡನು. ನನ್ನ ಮನದಲ್ಲಿದ್ದ ಸಂಶಯ ನಿವಾರಣೆಯಾಗಿ ನೀವೈವರು ವೀರ ಕ್ಷತ್ರಿಯರು ಎನ್ನುವುದು ಖಚಿತವಾಗಿದೆ. ಗೆದ್ದು ಒಯ್ದಿರುವ ನನ್ನ ಮಗಳನ್ನು ವಿವಾಹವಾಗಲು ಮದುವಣಿಗನಾಗಿ ಬರಬೇಕು ಎಂದನು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ. ಧನ್ಯವಾದಗಳು.